ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು 2-3 ಡೇಸ್ ಆಯಿತು ನಾನು ವ್ಲಾಗ್ ಮಾಡದೆ. ಸೊ ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ, ಊರಿಗೆ ಹೋಗಿದ್ದೆ ನಾನು. ಶನಿವಾರ ಸಂಜೆ ಹೊರಟು ಸೋಮವಾರ ಮಾರ್ನಿಂಗ್ ಬಂದಿದ್ದು. 1 ಡೇ ಅಲ್ಲಿದ್ವಿ. ಸೊ ಹಾಗಾಗಿ ನಾನು ವ್ಲಾಗ್ ಮಾಡಿರಲಿಲ್ಲ. 2-3 ಡೇಸ್ ಆಗಿತ್ತು. ಕೆಲವೊಬ್ರು ಅನ್ಕೊಂಡಿರ್ಬೋದು, ಇವಳು ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ, ಹಿಂದೆ ಏನೋ ವ್ಲಾಗ್ ಮಾಡಲ್ಲ, ಇನ್ನು ಕಂಟಿನ್ಯೂ ಮಾಡಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಆ ಥರ ಏನಿಲ್ಲ. ಸೊ 2-3 ಡೇಸ್ ಊರಲ್ಲಿ ಇದ್ದಿದ್ದರಿಂದ 1 ಡೇ ಇದ್ದೆ ಅಲ್ಲಿ. ಹಾಗಾಗಿ ಹಿಂದಿನ ದಿನ ಇಲ್ಲಿ ಕೂಡ ನನಗೆ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಅಲ್ಲಿನೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿನೂ ನನಗೆ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ನಾನು ಊರಿಂದ ಏನೆಲ್ಲ ತಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಊರಿಂದ ಏನಾದರೂ ಅಂದರೆ ಊರಲ್ಲೇ ಬೆಳೆದಿರೋದು, ಮನೆಯಲ್ಲೇ ಬೆಳೆದಿರುವಂಥ ತರಕಾರಿ ಇರ್ಬೋದು, ಯಾವುದೇ ಇರ್ಬೋದು, ಏನೇ ತರೋದಿದ್ರೆ ಅದೊಂಥರ ಖುಷಿ ಬೇರೆನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಮಾರ್ನಿಂಗ್ ಬಂದಿದ್ದು ಸೋಮವಾರ. ಹಾಗಾಗಿ ಮುಖ ಎಲ್ಲ ಸ್ವಲ್ಪ ಚಿಕ್ಕದಾಗಿದೆ, ಯಾಕಂದರೆ ಸುಸ್ತಾಗಿದೆ. ಫುಲ್ಲು ಜರ್ನಿ ಮಾಡಿ ಫುಲ್ಲು ಸುಸ್ತಾಗುತ್ತಲ್ವ. ಸೊ ಹಾಗಾಗಿ ತೆಂಗಿನಕಾಯಿ ತಗೊಂಡು ಬಂದಿದ್ದೀವಿ. ಇದರಲ್ಲಿ ಒಂದು 6 ತೆಂಗಿನಕಾಯಿ ಇದೆ ಇದರೊಳಗಡೆ. ಈ ಥರ ತಗೊಂಡು ಬಂದರೆ, ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ತಗೊಂಡು ಬಂದರೆ ಏನಾಗಲ್ಲ. ಏನೋ ಇವಾಗಂತೂ ಫುಲ್ಲು ತಂಪಿದೆ. ಇಲ್ಲಿ ಎಷ್ಟು ಇವಾಗ ಚಳಿ ಇದೆ. ಊರಲ್ಲಿ ಏನಂತ ಅಂದರೆ ಫುಲ್ಲು ಸೆಕೆ ಅಂದರೆ ಸೆಕೆ ಆಗ್ತಾ ಇದೆ, ಅಷ್ಟು ಮಳೆ ಬಂದ್ರು. ಬಟ್ ಇಲ್ಲಿ ತುಂಬ ಗಾಳಿ ಬರ್ತಾ ಇದೆ ಬೆಂಗಳೂರಲ್ಲಿ. ಗಾಳಿ ಮತ್ತು ಚಳಿನೂ ಸಖತ್ತಾಗಿ ಚಳಿ ಆಗ್ತಾ ಇದೆ. ಸೊ ಹಾಗಾಗಿ ಏನು ಆಗಲ್ಲ, ಬಿಸಿಲಿಗೆ ಏನು ಇದಾಗಲ್ಲ. ಸೊ ಹಾಗಾಗಿ ಇದು ತೆಂಗಿನಕಾಯಿ ತಗೊಂಡು ಬಂದಿದ್ದು. ಇದು ಮನೆಯಲ್ಲೇ ತೆಂಗಿನ ಮರ ಇದೆ. ಸೊ ಹಾಗಾಗಿ 6 ತೆಂಗಿನಕಾಯಿ ಇದೆ ಇದರಲ್ಲಿ. ಇನ್ನೂ ತುಂಬ ಕೆಲಸಗಳೆಲ್ಲ ಬಾಕಿ ಇದೆ, ಅಲ್ಲಲ್ಲೇ ಕೆಲಸಗಳನ್ನೆಲ್ಲ ಇನ್ನೂ ಮಾಡಬೇಕು. ಸೊ ಇದು ಚಹಾ ಪುಡಿ, ಬ್ಲ್ಯಾಕ್ ಟೀ. ಏನಂತಂದರೆ ನಾವು ಜಾಸ್ತಿಯಾಗಿ ಬ್ಲ್ಯಾಕ್ ಟೀ ಕುಡಿತೀವಿ. ಸೊ ಹಾಗಾಗಿ ಬ್ಲ್ಯಾಕ್ ಟೀಗೆ ಬೇಕಾಗುತ್ತೆ ಇದು. ಹಾಲು ಚಹಾ ಆದರೆ ಯಾವುದು ಕೂಡ ರೆಡ್ ಲೇಬಲ್ ಯಾವುದು ಕೂಡ ಯೂಸ್ ಮಾಡ್ಬೋದು. ಬಟ್ ಅದೆಲ್ಲ ನಮಗೆ ಬ್ಲ್ಯಾಕ್ ಟೀಗೆ ಅದು ಚೆನ್ನಾಗಿ ಬರಲ್ಲ. ಇದು ಬ್ಲ್ಯಾಕ್ ಟೀಗೆ ನಮ್ಮೂರಲ್ಲಿ ಚಹಾ ಪುಡಿ ಸಿಗುತ್ತೆ. ಸೊ ಇದು ಬ್ಲ್ಯಾಕ್ ಟೀ, ಇದು ಚಹಾ ಪುಡಿ. ಆಮೇಲೆ ಪೈನಾಪಲ್ ನೋಡಿ, ಇದು ಚಿಕ್ಕದು ಪೈನಾಪಲ್, ಮನೇಲಿ ಹಾಕಿರೋದು. ಇದು ಹುಳಿ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಫೇವ್ರೆಟ್. ಇನ್ನೊಂದು ಪೈನಾಪಲ್ ಇದೆ ನೋಡಿ, ಇದೆಷ್ಟು ದೊಡ್ಡದಿದೆ ಅಂತ ನೋಡಿ. ಅದೆಲ್ಲ ಫುಲ್ಲು ಪ್ಯಾಕಿಂಗ್ ಎಲ್ಲ ಮಾಡಿ ಇವಾಗ ನಾನು ಇದು ಮಾಡ್ತಾ ಇದ್ದೀನಿ. ಟೈಮ್ ಬಂದು 11:30-12 ಗಂಟೆ ಆಗ್ತಾ ಇದೆ, ಹತ್ತಿರ 11:30 ಆಯ್ತು ಅನಿಸುತ್ತೆ. ಅವಳನ್ನು ಮಲಗಿಸ್ಕೊಂಡು ಮಾಡ್ತಾ ಇದ್ದೇನೆ ಈಗ ಬ್ಲಾಗನ್ನು ನಾನು. ಸ್ವಲ್ಪ ಅಳ್ತಾ ಇದ್ದಾಳೆ, ಅಂದರೆ ಅವಳಿಗೆ ಫುಲ್ ಸುಸ್ತಾಗಿರುತ್ತೆ, ನಿದ್ದೆ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಅಳ್ತಾ ಇದ್ದು, ಅದಕ್ಕೆ ಅವಳನ್ನು ಮಲಗಿಸಿ ಬಂದು ಬ್ಲಾಗ್ ಮಾಡ್ತಾ ಇದ್ದೇನೆ. ಈ ಪೈನಾಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮನೆಯಲ್ಲೇ ಬೆಳೆದಿರೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾವು ಇದಕ್ಕೆ ಹೊರಗಡೆಗೆ ಅಂಗಡಿಯಲ್ಲಿ ಇವಾಗ ಇಲ್ಲಿ ಬೆಂಗಳೂರಲ್ಲಾದ್ರೆ ಇದಕ್ಕೆ ಒಂದು 200 ಇರ್ಬೋದೇನೋ ರೇಟ್, ಅಷ್ಟು ದೊಡ್ಡದಿದೆ ಇದು. ಇದಕ್ಕೆ ರೇಟ್ ಕೂಡ ಜಾಸ್ತಿ ಇರುತ್ತೆ ನಾವು ಅಂಗಡಿಯಲ್ಲಿ ತಗೊಳ್ಳೋದಾದ್ರೆ. ಈ ಒಂದು ಪೈನಾಪಲ್ ಮತ್ತೆ ಇದೊಂದು ಪೈನಾಪಲ್. ಆಮೇಲೆ ಬದನೆ, ಇದು ಕೂಡ ಅಷ್ಟೇ ಊರಲ್ಲೇ ಬೆಳೆದಿರೋದು, ಮನೆಯಲ್ಲೇ ಆಗಿರುವಂಥದ್ದು ಇದು. ಇದರ ಪೋಡಿ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಒಂದಿದೆ ನೋಡಿ, ಇಷ್ಟಿದೆ. ಹೇಗಿದೆ ನೋಡಿ ಇದು ಬದನೆಕಾಯಿ ಊರಲ್ಲಿ ಆಗಿರೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ಈ ಬದನೆಕಾಯಿ ಪೋಡಿ ಎಲ್ಲ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಬದನೆಕಾಯಿ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ ಇದರದ್ದು. ಇದು ಎಷ್ಟಿದೆ ಅಂದರೆ 3, 6, 8 ಬದನೆಕಾಯಿ ತಗೊಂಡು ಬಂದಿದ್ದೇನೆ. ಆಮೇಲೆ ಸ್ವಲ್ಪ ತುಪ್ಪ ಕಡಿಸ್ಕೊಟ್ಟಿದ್ದಾರೆ ಪಾಪುವಿಗೆ ಅತ್ತೆ. ಒಂದು ಸ್ವಲ್ಪ ಇದೆ ಇದರಲ್ಲಿ ಅಷ್ಟೇ. ನೆಕ್ಸ್ಟ್ ಇದನ್ನೀಗ ಫ್ರಿಜ್ಜಲ್ಲಿ ಇಡಬೇಕು. ಎಲ್ಲ ಬಾಡಿ ಹೋಗ್ತಾ ಇದೆ ಎಲೆಗಳು, ಬಸಳೆ ನೋಡಿ. ಅಷ್ಟೊಂದೇನು ಬಾಡಿ ಹೋಗಿಲ್ಲ, ಬಟ್ ಈಗ ಇದನ್ನು ಪ್ಲಾಸ್ಟಿಕ್ಕಲ್ಲಿ ಹಾಕಿಬಿಟ್ಟು ಫ್ರಿಜ್ಜಿನಲ್ಲಿ ಎತ್ತಿಡಬೇಕು ನೋಡಿ. ಮನೆಯಲ್ಲೇ ಬೆಳೆದಿರೋದು ಇದು ಬಸಳೆ. ಇವಾಗ ಇಲ್ಲಿ ಬೆಂಗಳೂರಲ್ಲಾದ್ರೆ ಇದಕ್ಕೆ 40 ರೂಪಾಯಿ ಅಲ್ಲ, 50-60 ಜಾಸ್ತಿ ಇರ್ಬೋದೇನ ಈ ಒಂದು ಇದಕ್ಕೆ.
ಸೊ ತರಕಾರಿ ಊರಿಂದ ತಂದರೆ ಒಂದೆರಡು ವಾರ ತರಕಾರಿಗಳು ಬರುತ್ತೆ ನೋಡಿ. ಬಸ್ ಇದನ್ನು ಈಗ ಫ್ರಿಜ್ಜಲ್ಲಿ ಎತ್ತಿಡಬೇಕು, ಇಲ್ಲಾಂದರೆ ಎಲ್ಲ ಬಾಡಿ ಹೋಗುತ್ತೆ. ಆಮೇಲೆ ಅಳಸಂಡೆನೂ ಅಷ್ಟೇ ಮನೆಯಲ್ಲೇ ಬೆಳೆದಿರೋದಿದು. ವೈಟು ಇದೆ, ಆಮೇಲೆ ಈ ಕಲರ್ನಲ್ಲಿ ಬರುತ್ತೆ ನೋಡಿ, ಇದು ಇದೆ, ಎಲ್ಲ ಎರಡು ಮಿಕ್ಸ್ ಇದೆ. ಇದು ಇವತ್ತು ಯಾವುದು ಮಾಡಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ, ಇಷ್ಟಿದೆ. ನೆಕ್ಸ್ಟು ಹಪ್ಪಳ ಕಳಿಸ್ಕೊಟ್ಟಿದ್ದಾರೆ. ಅವತ್ತು ಬರಬೇಕು, ಊರಿಗೆ ಹೋಗಿದ್ದಾಗ ಇತ್ತು ಹಪ್ಪಳ, ಮತ್ತೆ ಖಾಲಿಯಾಗಿದೆ, ಒಂದು 8 ಇದೆ, ಅದಕ್ಕೆ ಮತ್ತೆ ಪುನಃ ಇದನ್ನು ಕಟ್ಕೊಟ್ಟಿದ್ದಾರೆ ಅತ್ತೆ ಹಪ್ಪಳ. ನೆಕ್ಸ್ಟು ಹುಣಸೆ ಹಣ್ಣು. ಇದು ಮನೆ ಹತ್ರನೇ ಒಂದು ದೊಡ್ಡ ಮರ ಇದೆ, ಅದರಲ್ಲಿ ಆಗಿರೋದು. ಸೊ ಹಾಗಾಗಿ ಅಲ್ಲಿಂದನೇ ತಂದಿದ್ದೀವಿ ಹುಣಸೆ ಹಣ್ಣು. ಇದನ್ನು ಎಲ್ಲ ತೆಗೆದ್ಬಿಟ್ಟು ನೋಡಿ, ಈ ಥರ ಉಂಡೆ ಕಟ್ಬಿಟ್ಟಿದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಹುಳಿ ಇದೆ ನೋಡಿ, ಈ ಥರ 2 ಉಂಡೆ ತಗೊಂಡು ಬಂದಿದ್ದೀನಿ ನೋಡಿ. ಸಖತ್ತು ಹುಳಿ ಇರುತ್ತೆ, ಒಂದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದು ಇದರಲ್ಲಿ ಏನಿದೆ, ಏನಿಲ್ಲ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವುದ್ರಲ್ಲಿ ಏನಿದೆ ಅಂತ. ಇದು ಮಾವಿನಕಾಯಿ ಮತ್ತು ತಿಮರೆ. ಇದು ನಡೋದಿಕ್ಕೆ ಇದನ್ನು ಈಗ ನೆಡಬೇಕು ಪಾಟಲ್ಲಿ. ಸೊ ತಿಮರೆ ಊರಿಂದ ತಗೊಂಡು ಬಂದಿದ್ದು, ಇಲ್ಲಿ ಇದ್ದಿದ್ದು ಸತ್ತು ಹೋಯ್ತದ್ದು, ಗಿಡ ಎಲ್ಲ ಸತ್ತು ಹೋಗಿದೆ. ಸೊ ಅದಕ್ಕೋಸ್ಕರ ಅಲ್ಲಿಂದ ಗದ್ದೆಯಿಂದ ತಗೊಂಡು ಬಂದಿದ್ದೀವಿ. ಮಾವಿನಕಾಯಿ 3 ಮಾವಿನಕಾಯಿ ಇದೆ. ಇದರಲ್ಲೂ ಅದೇ ಇದೆ, ಒಂದೇ ಲಾಗ ತಿಮಾರೆ ಅಂತ ಹೇಳ್ತೀವಲ್ವಾ, ಮಗುವಿಗೆ ಕೊಡೋದಿಕ್ಕೆ. ಇದನ್ನು ನೆಡಬೇಕು, ಬೇರೆ ಸಮೇತ ಕಿತ್ತು ತಂದಿರೋದು ನೋಡಿ. ಇದರಲ್ಲಿ ಬೇರಿದೆ. ಇದನ್ನೀಗ ಅಗಲ ಪಾಟಲ್ಲಿ ನೆಡಬೇಕು. ಅವಳು ಎದ್ದೇಳೋದಕ್ಕಿಂತ ಮುಂಚೆ ನೆಡಬೇಕು, ಇಲ್ಲಾಂದ್ರೆ ಮತ್ತೆ ಅವಳು ಬಿಡಲ್ಲ. ಸೊ ನೆಕ್ಸ್ಟು ಇದೇನು ಗೊತ್ತಾ, ಮರ ಗೆಣಸಿದೆ ನೋಡಿ, ಅದನ್ನು ಒಣಗಿಸಿರುವಂಥದ್ದು. ಇದನ್ನೇನು ಚೆನ್ನಾಗಿ ತೊಳೆದ್ಬಿಟ್ಟು ಏನು ಅಂದರೆ ಎಣ್ಣೆಲಿ ಕಾಯಿಸ್ತೀನಿ, ಅದಕ್ಕೂ ಚೆನ್ನಾಗಾಗುತ್ತೆ ಅಂತ ಅತ್ತೆ ಕಟ್ಕೊಟ್ಟಿದ್ದಾರೆ ನೋಡಿ. ಇದನ್ನು ಕಟ್ಕೊಟ್ಟಿದ್ದಾರೆ ನೋಡಿ, ಈ ಥರ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಅಂತ ಹೇಳಿದರು, ಇಲ್ಲಾಂದರೆ ಏನಾದರೂ ಮಣ್ಣು ಇದೆಲ್ಲ ಇರುತ್ತೆ ನೋಡಿ, ಅದಕ್ಕೋಸ್ಕರ. ಇದೊಂದು ಸ್ವಲ್ಪ ಇದೆ. ನೆಕ್ಸ್ಟ್ ಬಂದು ಸೊ ಇದು ಮೆಣಸು. ಇದು ಯಾವ ಮೆಣಸು ಗೊತ್ತಾ, ಮಜ್ಜಿಗೆ ಮೆಣಸಿನ್ಕಾಯಿ. ಇದು ಖಾರ ಇರಲ್ಲ. ಇವಾಗ ನಾವು ಮಜ್ಜಿಗೆ ಎಲ್ಲ ಮಾಡಬೇಕಾದ್ರೆ ಇದನ್ನೇ ಯೂಸ್ ಮಾಡ್ಬೋದು. ಮತ್ತು ಪಲ್ಯಕ್ಕೆಲ್ಲ ಇದು ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಒಳ್ಳೆಯದು. ಇನ್ನೊಂದು ಕಾಯಿ ಮೆಣಸು ಬರುತ್ತೆ ನೋಡಿ, ಅದು ಗ್ಯಾಸ್ಟಿಕ್ಕು, ಬಟ್ ಇದು ಗ್ಯಾಸ್ಟಿಕ್ ಅಲ್ಲ. ಇದು ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈಗ ಗಾಂಧಾರಿ ಮೆಣಸಿನ್ಕಾಯಿ ಬರುತ್ತೆ ನೋಡಿ, ಅದು ಒಳ್ಳೆಯದು. ಅದು ಇರಲಿಲ್ಲ, ಒಂದು ಸ್ವಲ್ಪ ಏನೋ ಸಿಕ್ತು, ಅದಕ್ಕೆ ತರಲಿಲ್ಲ ನಾವು. ಈ ಒಂದೊಂದು ಟೈಮಲ್ಲಿ ಇರುತ್ತೆ, ಒಂದೊಂದು ಟೈಮಲ್ಲಿ ಇರಲ್ಲ. ಸೊ ನೆಕ್ಸ್ಟ್ ಟೈಮ್ ಊರಿಗೆ ಹೋಗ್ತಾ ಇದ್ದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಈ ಥರ ಇರುತ್ತೆ, ಅದು ತೋರಿಸ್ತೀನಿ. ಅದು ಈಗ ಹಣ್ಣಾಗಿದೆ ನೋಡಿ, ವೈಟ್ ಆಗಿರುತ್ತೆ ಈ ಕಲರ್. ಇದಕ್ಕೆ ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಊರಲ್ಲಿ ಹೇಳ್ತೀವಿ. ಹಣ್ಣಾದಾಗ ಈ ಥರ ಆಗುತ್ತೆ. ಸೊ ಇದು ಖಾರ ಇರಲ್ಲ, ಪಲ್ಯ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ತಂದಿದ್ದೆ. ಇನ್ನು ನೆಕ್ಸ್ಟ್ ಇನ್ನೊಂದಿದೆ, ಅದು ಫ್ರಿಜ್ನಲ್ಲಿ ಹಸ್ಬೆಂಡ್ ಎತ್ತಿಟ್ಟಿದ್ದಾರೆ ಅನಿಸುತ್ತೆ, ಇವಾಗ ತೋರಿಸ್ತೀನಿ. ಇದು ತುಳುವಲ್ಲಿ ನಾವು ಇದಕ್ಕೆ ಜೀಗುಜ್ಜೆ ಅಂತ ಹೇಳ್ತೀವಿ, ಕನ್ನಡದಲ್ಲಿ ದಿ ಹಲಸಿನಕಾಯಿ ಅಂತೇಳಿ ಹೇಳ್ತೀವಿ. ಇದು ಪೋಡಿ ಮತ್ತು ಹುಳಿ ಎಲ್ಲ ಮಾಡೋದಕ್ಕೆ ಸಖತ್ತಾಗಿದೆ. ಇದು ತುಂಬ ಬೆಳೆದು ಹೋಗಿದೆ, ಹಣ್ಣಾಗೋದಕ್ಕೆ ಆ ಥರ ಆಗಿದೆ. ಸೊ ಇದನ್ನು ನೀನು ಕಟ್ ಮಾಡಿ ಹುಳಿ ಮಾಡಬೇಕಷ್ಟೇ, ಇಲ್ಲಾಂದರೆ ಒಂಡೆಗೆ ಇಟ್ಟರೆ ಅದು ಹಣ್ಣಾಗ್ಬಿಡುತ್ತೆ, ಅಷ್ಟು ಬೆಳೆದಿದೆ ಇದು. ಸೊ ಇದೆಲ್ಲ ನಾನು ಹಿಂದೆ ಎಲ್ಲ ವೀಡಿಯೋಗಳನ್ನು ಹಾಕಿದ್ದೇನೆ, ಮತ್ತೆ ಪುನಃ ತಂದೇನೆ. ಇದು ನಂದು ಫೇವ್ರೇಟು. ಸೊ ಅದಕ್ಕೋಸ್ಕರ ಇದು ಕೂಡ ತಂದಿದ್ದೀನಿ ನೋಡಿ. ಜೀಗುಜ್ಜೆ, ತುಳುವಲ್ಲಿ ಜೀಗುಜ್ಜೆ ಅಂತೇವಿ, ಕನ್ನಡದಲ್ಲಿ ದಿ ಹಲಸಿನಕಾಯಿ ಅಂತ ಕರಿತೀವಿ ಇದಕ್ಕೆ. ಇದಿಷ್ಟೇ. ಇನ್ನು ಯಾವುದಿಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ಇದೆಲ್ಲ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ. ಇದಿಷ್ಟು ಊರಿಂದ ಎಲ್ಲ ತಗೊಂಡು ಬಂದಿರೋದು. ಸೊ ಇಲ್ಲಿಂದ ಹೋದಾಗಲೂ ತಗೊಂಡು ಹೋಗ್ತೀವಿ ನಾವು, ಅಲ್ಲಿಂದ ಬರುವಾಗಲೂ ತಗೊಂಡು ಬರ್ತೀವಿ. ಸೊ ಈ ಥರ. ಇನ್ನು ಏನು ಒಂದೇ ಲಗನ ನೆಡಬೇಕು ಪಾಟಲ್ಲಿ, ನೋಡೋಣ ಹೇಗೆ ವ್ಲಾಗ್ ಹೋಗುತ್ತೆ ಅಂತೇಳಿ.
ನೆಕ್ಸ್ಟ್ ಇದು ಬಾಳೆಕಾಯಿ. ಇದು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿರೋದು. ಅದು ಹೊರಗಡೆ ತೆಗೆದು ಇಟ್ಟಿದ್ರು ಹಸ್ಬೆಂಡ್. ಹಾಗಾಗಿ ಇದು ಬಾಳೆಕಾಯಿ ಕೂಡ ತಗೊಂಡು ಬಂದಿದ್ದೀವಿ. ಇನ್ನು ಹಣ್ಣು ಆಗಬೇಕಷ್ಟೇ ಅದು. ಸೊ ಒಂದು 2-3 ಡೇಸಲ್ಲಿ ಇನ್ನೂ ಹಣ್ಣು ಆಗ್ಬೋದೇನೋ. ಇನ್ನು ಮುಂದೆ ನಾನು ಕಂಟಿನ್ಯೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ ನನಗೆ. ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದೇಲಾಗ ಇದೆ ಅಲ್ವಾ, ಅದನ್ನು ನೆಡ್ತಾ ಇದ್ದೀನಿ 2 ಪಾಟ್ನಲ್ಲಿ. ಇನ್ನುಳಿದದ್ದು ಮತ್ತೆ ನೆಡಬೇಕು ಅಂತೇಳಿ ಆಗಲೇ ಪಾಪು ಎದ್ಬಿಟ್ಟಿದ್ಲು. ಅದಕ್ಕೋಸ್ಕರ ಮತ್ತೆ ಅದನ್ನು ಎತ್ತಿಟ್ಬಿಟ್ಟು ಮತ್ತೆ ಅದನ್ನು ನೆಡ್ಬೋದು ಅಂತೇಳಿ ಇದು ಮಾಡಿದೆ. ಇವಾಗ ಪಾಟಲ್ಲಿ, ಈಗ ಅಗ್ಲದು ಪಾಟಲ್ಲಿ ನಡ್ತಾ ಇದ್ದೇನೆ. ಸೊ ಇನ್ನೂ ಅಗ್ಲದ್ದು ಎಲ್ಲ ತಗೊಳ್ಳೋದೆಲ್ಲ ಸುಮ್ಮನೆ ಯಾಕೆ, ಇದ್ದಿದ್ದ ಪಾಟಲ್ಲೇ ನಡೋಣ ಅಂತೇಳ್ಬಿಟ್ಟು, ಸುಮ್ಮನೆ ದುಡ್ಡು ಕೊಟ್ಟು ತಗೊಳ್ಳೋದು ಯಾಕೆ ಅಂತೇಳಿ. ಮತ್ತು ಇನ್ನೂ ತುಂಬ ಇದೆ ಪಾಟ್ಗಳು ನಮ್ಮ ಹತ್ರ. ಸೊ ಅದರಲ್ಲೇ ಗಿಡ ನೆಡೋಣ ಅಂತ, ಅಷ್ಟಾಗಲ ಪಾಟಲ್ಲಿ ಸಾಕು ಅಂತ ಇದರಲ್ಲಿ ನೆಡ್ತಾ ಇದ್ದೀನಿ ಒಂದಿಲೆಗ ಗಿಡವನ್ನು. ಚೆನ್ನಾಗಿ ಬರುತ್ತೆ, ನೋಡ್ಬೇಕು ಇನ್ನೇನಾಗುತ್ತೆ ಅಂತ ಗೊತ್ತಿಲ್ಲ. ನೆಟ್ಟಿದ್ದೀನಿ, ನೆಕ್ಸ್ಟ್ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದು ನಾನು ವ್ಲಾಗ್ ಮಾತ್ರ ಹಾಕ್ತಾ ಇರೋದು ಮಂಗಳವಾರ. ಇದೀಗ ವ್ಲಾಗ್ ಆಗಿರೋದು ಸೋಮವಾರ ಮಾರ್ನಿಂಗ್ ಬಂದಿದ್ದು. ಫುಲ್ಲು ಸುಸ್ತಾಗಿಬಿಟ್ಟಿತ್ತು. 2 ದಿನದ್ದು ನಿದ್ದೆನೇ ಇರಲಿಲ್ಲ. ಊರಿಗೆ ಹೋಗಿದ್ದು, ಆಮೇಲೆ ಅಲ್ಲಿನೂ ನಿದ್ದೆ ಮಾಡೇ ಇಲ್ಲ. ನೆಕ್ಸ್ಟ್ ಇಲ್ಲಿಂದ ಬಂದಿದ್ದು. ಸೊ ಹಾಗಾಗಿ ಫುಲ್ಲು ಟಯರ್ಡ್ ಆಗಿತ್ತು. ಸೊ ಅದಕ್ಕೆ ಮತ್ತೆ ನಾನು ಫುಲ್ಲು ಮತ್ತೆ ಕಂಟಿನ್ಯೂ ಮಾಡಿಲ್ಲ ವ್ಲಾಗು. ನೆಕ್ಸ್ಟ್ ಏನು ಅಂತೇಳಿದರೆ, ಇದೆ ಜಿಗುಜ್ಜೆ, ಹಲಸಿನಕಾಯಿ ಇದೆ ನೋಡಿ, ಅದನ್ನು ಕಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಏನಾಗಿತ್ತು ಅಂತಂದರೆ ಅದು ಸ್ವಲ್ಪ ಹಣ್ಣಿನ ಥರ ಆಗಿತ್ತು. ಅಂದರೆ ತುಂಬ ಬೆಳೆದ್ಬಿಟ್ಟಿದೆ ಅದು. ಬಟ್ ಆದರೂ ಹುಳಿ ಮಾಡಿದ್ದೆ ನಾನು, ಅಷ್ಟೊಂದು ಚೆನ್ನಾಗಿ ಆಗಿಲ್ಲ. ಒಂದು ಸ್ವಲ್ಪ ತಿಂದುಬಿಟ್ಟು ಮತ್ತೆ ಬಿಸಾಡಿದೆ ಅದನ್ನು. ಮತ್ತು ಇನ್ನೊಂದಿತ್ತು, ಅದನ್ನು ಕೂಡ ಏನು ಮಾಡಿದೆ ಅಂದರೆ ಪೋಡಿ ಮಾಡಿದ್ದೆ, ಬಟ್ ಅದು ಕೂಡ ಚೆನ್ನಾಗಿ ಆಗಿಲ್ಲ. ಅದೇನಂದರೆ ತುಂಬ ಬೆಳೆದಿರೋದ್ರಿಂದ ಅದು ಟೇಸ್ಟು ಸಿಹಿ ಥರ ಆಗ್ತಾಯಿತ್ತು. ಸೊ ನನಗಂತೂ ಫುಲ್ ಆಸೆಯಲ್ಲಿದ್ದೆ ನಾನು, ಎಲ್ಲ ಆಸೆ ಎಲ್ಲ ನಿರಾಸೆ ಆಗಿಬಿಟ್ಟು. ಸೊ ತಿನ್ನೋದಕ್ಕೇ ಆಗೇ ಇಲ್ಲ. ಸ್ವಲ್ಪ ಹುಳಿ ತಿಂದ್ಬಿಟ್ಟು ಮತ್ತೆ ಬಿಸಾಡಿಬಿಟ್ಟೆ ಅದನ್ನು. ಇಲ್ಲಾಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ಓವರ್ ಬೆಳೆದ್ಬಿಟ್ಟಿದೆ, ತುಂಬ ಬೆಳೆದು ಅದು ಏನು ತುಂಬ ಬೆಳೆದಿದೆ, ಅದು ಜಾಸ್ತಿ ಆಯ್ತು ಅದು ಬೆಳೆದಿದ್ದು. ಸೊ ಇನ್ನು ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಆವತ್ತೇ ಮಾಡಿದರೆ ಈ ಥರ ಆಗೋಗ್ಬಿಡ್ತು. ನನಗದನ್ನು ತಿಂದ್ಬಿಟ್ಟು ಇನ್ನೂ ಲೈಫ್ನಲ್ಲೇ ಇದನ್ನು ತಿನ್ನಲ್ಲ ಅಂತ ಅನಿಸ್ಬಿಡ್ತು. ಅಷ್ಟು ಅದು ಚೆನ್ನಾಗೇ ಇರಲಿಲ್ಲ ಟೇಸ್ಟು, ಆ ಥರ ಆಗೋಗ್ಬಿಟ್ಟಿತ್ತು. ನೆಕ್ಸ್ಟ್ ನೋಡಿ, ಅದನ್ನು ಕಟ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ಟೇಸ್ಟ್ ಮಾತ್ರ ಅದರದ್ದು ಹೋಗಿತ್ತು. ತುಂಬ ಬೆಳೆದು ಹಣ್ಣಾಗೋ ಥರ ಆಗಿತ್ತದು ನೋಡಿ. ನೀರಲ್ಲಿ ಹಾಕಿಟ್ಟಿದ್ದೆ, ಬಟ್ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಆದರೆ ಅದು ಟೇಸ್ಟ್ ಅಂತೂ ಎಲ್ಲ ಹೋಗಿಬಿಡ್ತು. ಇದಿಷ್ಟೇ ವ್ಲಾಗ್ ಮಾಡಿರೋದು. ಇನ್ನು ನೆಕ್ಸ್ಟ್ ನಾನು ಕಂಟಿನ್ಯೂ ವ್ಲಾಗನ್ನು ಮಾಡ್ತೇನೆ. ಸೊ ಈ ವ್ಲಾಗ್ನಲ್ಲಿ ಇಷ್ಟೇ, ಊರಿಂದ ಏನೆಲ್ಲ ತಂದಿದ್ದೆ ಅಂತೇಳಿ ತೋರಿಸೋದಕ್ಕೆ ಈ ವಿಡಿಯೋ ಮಾಡಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.